ಮಾತು ಹೆಂಗ ಹೇಳಬೇಕಪ್ಪ ಅಂದ್ರ ಹೆಂಗ್ರಿವ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಆಹಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಹೌದು ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ಹೌದು ಹೌದು ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತಾ ಹೇಳುತ್ತಾ ಇರ್ಲಿ ಹಾ ಮಾತೇನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಇಲ್ಲ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದು ಹೌದು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದು ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ ಹೌದು ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ ಆಹಾ ಇವತ್ತ ಮುಗಳಾಳ ಮ್ಯಾಳಿಗೆ ಗುಣಕಿ ಮ್ಯಾಳೆ ವೈರಿ ಅಂತ ಹೇಳ್ಯಾರ ಹೌದು ಹೌದು ವೈರಿ ಅಂತ ತಿಳ್ಕೊಂಡೇನೆ ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿ ಅತ್ತ ಬೆನ್ನಿಲೆ ಬಿದ್ದದೊಂದು ವೈರಿ ಅತ್ತ ಇದು ಬ್ಯಾಡ ನಿನ್ನೆ ಬಂದಿತ್ತು ನೋಡ ತೀರಾ ಬ್ಯಾಂಕಿ ಬೀಳಂಗ ಆದ ವೈರಿ ನಮಗ ಇರ್ಲಿ ನಿನ್ನಿದ ಹಾರೆ ಯಾಕಂದ್ರ ಅದ ಮಾತು ಬ್ಯಾರೆ ಆಲಕ್ಕನೂರದಾಗ ನಿನ್ನೆ ಹಗಲಿ ನಡೆದಿತ್ತು ಆ ವೈರಿಗಳು ಬ್ಯಾರೆ ಅದಾವ ಈ ವೈರಿನೇ ಬ್ಯಾರೆ ಅದ ಒಳಗಿನ ವೈರಿ ಇದು ಹಾ ಹೌದಿಲ್ಲ ಹಾ ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಒಂದು 5 ನಿಮಿಷದ ಒಳಗ ಈಗಾಗಲೇ ಮಾತು ಕೊಟ್ಟಾರ ಅಟ್ಟೆ ಮುಗಿಸಿ ಬಿಡುನು ಹೌದು ದೇವ್ರ ಮತ್ತು ಗುರುವಿನ ಪಾಲ ವಿಷಯ ನಮ್ಮ ಗುರುಗಳು ಇಟ್ಟಾರ ಗಂಟಿ ಸರ ಗುರುವಿಂದ ಹಿಡ್ಕೊಂಡು ಅದರೊಳಗ ಗುರುವಿನ ಪಾಲ ಸರಜೋಡೆ ಕಲಾವಿದರು ಹಿಡಿದಾರ ದೇವರ ಪಾಲ ನನಗ ಬಿಟ್ಟಾರ ಹೌದು ಹೌದಿಲ್ಲ ಹೌದು ಹೌದು ಅವರು ಗುರುವಿನ ಪಾಲ ಹಿಡದ ಮಾತ ಹೇಳಿದ ಆಚೆ ಕಡೆ ತಮ್ಮ ಹಾ ಈಗ ದೇವರ ಪಾಲ ನಮಗ ಬಿಟ್ಟಾರ ಹೌದಲ್ರಿವ ನಿಮ್ಮ ಗುರುವಿನ ಹುಟ್ಟಿಸಿದವನೇ ನಮ್ಮ ದೇವರು ಇದು ಮೊದಲು ನಮ್ಮ ತಲೆಯಾಗ ನೆನಪಿರ್ಬೇಕು ಆಹಾ ಹೌದಿಲ್ಲ ನಿಮ್ಮ ಗುರುವಿನ ಹುಟ್ಟಿಸಿದವನೇ ನಮ್ಮ ದೇವ್ರ ಹೆಂಗ 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 ಕೈಲಾಸದೊಳಗೆ ದಾರುಕ ಮುನಿಗೆ ಹಾ ದಾರುಕ ಮುನಿದ ಕಾಲ ಬಡದಿತ್ತು ಹೌದು ಹೌದಿಲ್ಲ ಹೌದು ದಾರುಕ ಮುನಿಗೆ ಕಾಲ ಯಾಕೋ ರೇಣುಕಾಚಾರ್ಯನ ಕಾಲ ಬಡದಂತ ಸಂದರ್ಭದಾಗ ಮುಖ ಸಪ್ಪ ಮಾಡ್ಕೊಂಡು ಕುಂತ ಹೌದು ಪರಮಾತ್ಮ ಕೇಳಿದತ್ತ ದಾರುಕ ಮುನಿಗೆ ಏನಂತ ಕೇಳಿದ್ರಿವ ಅಲ್ಲ ಯಾಕ ಮುಖ ಸಣ್ಣ ಮಾಡ್ಕೊಂಡು ಕುಂತಿದಿ ಯಾಕೆ ಸಪ್ಪು ಮಾಡ್ಕೊಂಡು ಕೂತಿದಿ ಆ ಸಂದರ್ಭದಾಗ ದಾರುಕ ಮುನಿ ಹೇಳಿದಂತ ರೇಣುಕಾಚಾರ್ಯ ಆಗಿರ್ತಕ್ಕಂಥವ್ ನನಗ ನಡಿ ಹೋಗುವಂತ ಸಂದರ್ಭ ನನಗ ಕಾಲ ಬಿಡಿಸ್ಯಾನ ಹೌದು ಹೌದಾ ಹೌದಿಲ್ಲ ಹೌದು ಇದೇ ಒಂದು ಒಳ್ಳೆಯ ಸಮಯ ಸಂದರ್ಭ ಅಂತ ತಿಳ್ಕೊಂಡು ನನ್ನಪ್ಪ ಪರಮಾತ್ಮ ಏನು ಮಾಡಿದ ಏನ್ ಮಾಡಿದ್ರಿವ ನಿಮ್ಮ ಗುರುವಿಗೆ ಮಾತು ಹೇಳದ ಕೈಲಾಸದಾಗ ಏನಂತ ಹೇಳಿದ ಎಲ್ಲೋ ರೇಣುಕಾಚಾರ್ಯ ಆಹಾ ಮರುತ ಮಂಡಲದಲ್ಲಿ ಧರ್ಮದ ಕಟ್ಟಿ ಮೇಲೆ ಕರ್ಮೇರಿ ಕುಂತದ ಕರ್ರಿ ಮೇರಿ ಕೂತದ ಆ ಕರ್ಮದ ಕಂಟಿ ಕಡಿಲಿಕ್ಕೆ ನೀ ಮರ್ತ್ಯ ಮಂಡಲಕ್ಕೆ ಹೋಗಿ ಹಾ ಸೋಮವಾರ ಸೋಮೇಶ್ವರ ಲಿಂಗದಾಗ ಉದ್ಭವವಾಗು ಜಗತ್ತಿನಾಗ ಹಾಲು ಮತ್ತಕ್ಕ ಮೂಲ ಗುರು ಅನಿಸ್ಕೊಂಡು ಹೌದು ಜಗದ್ಗುರು ರೇವಣಿಸಿದ್ದಾಗಿ ಜಗತ್ತಿನೊಳಗೆ ಮೇರೆ ಎತ್ತಿಕೊಂಡು ಪರಮಾತ್ಮ ಆಶೀರ್ವಾದ ಮಾಡಿ ಪಾಣಿ ನಿಮ್ಮ ಗುರುವಿಗೆ ಕಳಿಸ್ಯಾನ ಮರತೇಕ ಹೌದು ಹೌದಾ ಹೌದಿಲ್ಲ ಹೌದ್ರಿವ ನಿಮ್ಮ ಗುರು ಮರ್ತ್ಯ ಮಂಡಲದಲ್ಲಿ ಜಗದ್ಗುರು ರೇವಣಿಸಿದ್ದಾಗಿ ಮರ್ತ್ಯಕ್ಕೆ ಹುಟ್ಟಿ ಬರಬೇಕಾದ್ರ ಬರ್ಬೇಕಾದ್ರ ಇವ ಗುರು ಅನಿಸ್ಕೋಬೇಕಾದ್ರ ಆಹಾ ಎಂದ ನನ್ನಪ್ಪ ಪರಮಾತ್ಮ ದೇವರ ಆಶೀರ್ವಾದದ ದೇವರ ಕಳಿಸ್ಯಾನ ಅಂತೇಳಿ ನಿಮ್ಮ ಗುರು ಮರ್ತ್ಯಕ್ಕೆ ಬಂದಾನ ದೇವ್ರ ಆಶೀರ್ವಾದ ಅದ ಹೌದಿಲ್ಲ ಹೌದು ನಿಮ್ಮ ಗುರು ಹೆಂಗ ಗೊತ್ತನ ಹೆಂಗ್ರಿಪ್ಪ ಅಂಗಳದಾಗ ಆಡುವಂತ ಬಾಲಕ್ ಇದ್ದಂಗ ನಿಮ್ಮ ಗುರು ಸಣ್ಣ ಹುಡುಗಿದ್ದಂಗ ಸಣ್ಣ ಹುಡುಗಿದ್ದಂಗ ಹೌದು ಹೌದು ನಮ್ಮ ದೇವರ ಆಹಾ ಮನೆಯೊಳಗಿರ್ತಕ್ಕಂತ ಮಾಲಕ್ ಇದ್ದಂಗ ನಮ್ಮ ದೇವರು ಹೌದು ಮಾಲಕ್ಕಿದ್ದಂಗ ಹೌದಿಲ್ಲ ಹೌದು ಬಂಧುಗಳೇ ಆಹಾ ಇವತ್ತ ನೆರಮನೆಯವರಿಗೆ ನಿಮ್ಮ ಮನ್ಯಾಗ ಏನಾರ ಒಂದು ವಸ್ತು ನಿಮಗ ಕಡಿಮೆ ಬಿದ್ದಿತ್ತಂದ್ರ ಕಡಿಮೆ ಬಿದ್ದಿತ್ತಂದ್ರ ನೆರಮನೆಗೆ ಹೋಗಿ ಕೇಳಬೇಕಾದ್ರ ಹಾ ನೀವು ಅಂಗಳದಾಗ ಆಡುವಂತ ಬಾಲಕಗೆ ಕೇಳ್ತಿರೋ ಏನ ಮನಿ ಒಳಗಿರ್ತಕ್ಕಂತ ಮಾಲಕಗೆ ಕೇಳ್ತಿರೋ ಮಾಲಕರನ್ನ ಕೇಳ್ಬೇಕಲ್ರಿಪ್ಪ ಒಳಗ ಮಾಲಕನ ಕೇಳಬೇಕು ಬಾಲಕನ ಕೇಳಿದ್ರೆ ಅದಕ್ಕೇನು ಗೊತ್ತಾಕದ್ರಿ ಬಾಲಕ ಅಂಗಳದಾಗ ಆಡುವಂತ ಬಾಲಕಗೆ ಏನು ಗೊತ್ತಾಗೋದು ಏನು ಗೊತ್ತಾಗಲ್ಲ ಹಂಗ ನಿಮ್ಮ ಗುರು ಆಗಿರ್ತಕ್ಕಂಥವ ಅಂಗಳದಾಗ ಆಡುವಂತ ಬಾಲಕದನ ಆಹಾ ನಮ್ಮ ಮಾಲಕ ಮನೆಯೊಳಗಿರ್ತಕ್ಕಂತ ಮಾಲಕ ನಮ್ಮ ದೇವರದನ ಹೌದು ಹೌದಾ ಹೌದಿಲ್ಲ ಹೌದ್ರಿಪ್ಪ ಅನ್ನೋರೇನು ತೃಣಕಾಷ್ಟದಲ್ಲಿ ಭಗವಂತ ಒಬ್ಬನೇ ಅದಾನ ಹೌದು ಹೌದು ಅವನ ಆಜ್ಞೆ ಇಲ್ಲದ ಯಾವ ಹುಳ ಹುಪ್ಪಡಿ ಕಸ ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ರಿಪ್ಪ ಎಲ್ಲಾ ಆಗುವುದು ನಮ್ಮ ದೇವರದಿಂದನೇ ನಮ್ಮ ದೇವ್ರದಿಂದಾನೆ ಒಂದು ಕಸ ಕಪ್ಪಿ ಕಲ್ಲಿನೊಳಗೆ ಹುಟ್ಟದ ಆಹಾ ಕಲ್ಲಿನೊಳಗ ಕಪ್ಪಿ ಹುಟ್ಟದಂದ್ರ ಅದಕ್ಕೆ ಅನ್ನ ಹಾಕಿದವ್ರು ಯಾರು ನಮ್ಮ ದೇವ್ರು ನಮ್ಮ ದೇವರು ಹೌದಾ ಹೌದಿಲ್ಲ ಹೌದ್ರಿವ ದೇವರ ಬಲ್ಲಿ ತಾಕತ್ತದ ಆಹಾ ಇರುವೆ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕವ್ ನಮ್ಮ ದೇವರದಾನ ಅದಾನಲ್ರಿಪ್ಪ ಅದಕ್ಕೆ ಹೇಳ್ತಾರ ಏನ್ರಿಪ್ಪ ಅದು ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಾಗುವುದಯ್ಯ ಹೌದು ಹೌದು ನೀನೊಲಿದರೆ ವಿಷವಮೃತವಾಗುವುದಯ್ಯ ಆಹಾ ನೀನೊಲಿದರೆ
ಸಕಲ ಪಡಿ ಪದಾರ್ಥವು ಬಂದದಗೂ ಅದ ಎತ್ತೇಳಿ ಮಾತೇಳರು. ಹೇಳಲ್ರಿ ಇವ ಆ ಭಗವಂತನ ದಯ ನಮಗಿತ್ತಪ್ಪ ಅಂದ್ರ, ನಮ್ಮ ಮ್ಯಾಲ ಇತ್ತಂದ್ರ, ಆ ದೇವರ ದಯ ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ, ಆಹಾ ಮನಿಯೊಳಗ ಒಂದ ಬಾಡ್ಡಿದ್ದ ಆಕಳಿದ್ರು ಕೂಡ ಅದ ಹೈನಾಯಿ ಹಿಂಡ್ತದ. ಹಿಡ್ತದಲ್ರಿ ಇವ ಸಾಲುಟ್ಟಿಗೆ ಶಿವಯೋಗಿ ಮುತ್ಯಾಗ ದೇವರ ಅನುಗ್ರಹ ಇತ್ತು. ಐತಲ್ರಿಪ್ಪ, ದೇವರ ಅನುಗ್ರಹದಿಂದ ಮನೆಯೊಳಗ ಬಂಜಿ ಅನ್ನುವಂತ ಆಕಳ ಹೈನಾಗಿ ಹಿಂಡದ. ಬಂಧುಗಳೇ, ಹೈನಾಗಿ ಹಿಂಡದ. ಹೌದು ಹೌದು. ಮನಿ ಮುಂದ ಒಂದ ಬಡ್ಡಿದ್ರು ಕೂಡ, ಒಣಗಿದ ಬಡ್ಡಿದ್ರು ಕೂಡ ಆಹಾ ದೇವರ ದಯ ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ ಅದ ಚಿಗಿತದ. ಬಂಧುಗಳೇ, ಅದ ಚಿಗಿತದ. ಚಿಗಿದಿತ್ತಲ್ರಿಪ್ಪ, ಹೌದಿಲ್ಲ? ಹೌದು. ಇವತ್ತು ಊಟದಾಗ ವಿಷ ಇತ್ತಂದ್ರು ಕೂಡ ಆಹಾ ದೇವರ ದಯ ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ ಊಟ ಅದು ವಿಷವಾದಂತ ಅನ್ನ ಅಮೃತಾಗಿ ಪರಿಣಮಿಸ್ತದ. ಅಮೃತಾಗಿ ಪರಿಣಮಿಸ್ತದ. ಆಗ್ತದಲ್ರಿ ಇವ, ಹೌದಿಲ್ಲ? ಹೌದು. ಯಾಕಂದ್ರ ಯಾಕ್ರಿಪ್ಪ? ಮೀರಾಬಾಯಿ ಸಂತರೊಳಗ ಮೀರಾಬಾಯಿ. ಮೀರಾಬಾಯಿ, ಹೌದಿಲ್ಲ? ಹೌದು ಹೌದು. ಮೀರಾಬಾಯಿ ಸಣ್ಣ ಬಾಲಕಿ ಇದ್ಳು ಕರೆ, ಆಹಾ ಮನಿಯೊಳಗ ಬೆಳೆದ ದಿನದಿಂದ ದಿನಕ್ಕ ಬೆಳೆದ ದೊಡ್ಡವಳಾದಳು. ಹೌದು. ಆ ಮೀರಾಬಾಯಿದ ಲಗ್ನ ಮಾಡ್ಬೇಕಂತ ತಿಳ್ಕೊಂಡ ತಂದಿ ಮನದಾಗ ಸಂಕಲ್ಪ ಮಾಡಿ ಮಗಳಿಗೆ ಕೇಳ್ತಾನ. ಏನಂತ ಕೇಳ್ತಾನ್ರಿಪ್ಪ? ಮಗಳ, ಇನ್ನು ವಯಸ್ಸಿಗೆ ಬಂದಿದ್ದೀನಿ, ನಿನ್ನ ಲಗ್ನ ಮಾಡ್ಬೇಕಂದೀನಿ ಅಂದ. ಆಹಾ ಅವಾಗ ಮೀರಾಬಾಯಿ ಸಂತರೊಳಗಿರ್ತಕ್ಕಂತ ಮೀರಾಬಾಯಿ ಆ 10-15 ವರ್ಷದ ಬಾಲಕಿ ಹೇಳ್ತಾಳೆ, ಯಪ್ಪ ನಾ ಲಗ್ನ ಆಗೋದಲ್ಲ, ಈಗಾಗಲೇ ನಾ ಗಂಡನ ನೋಡ್ಕೊಂದಿನ ಅಂದಳಕಿ. ಹೌದು ಹೌದು. ನಿನ್ನ ಗಂಡ ಎಲ್ಲಿದಾನ ಯವ್ವ ಅಂದವ. ಹೌದು ಹೌದಲ್ರಿಪ್ಪ, ನನಗ ಗೊತ್ತಿರ್ಲಾರ್ದ ಗಂಡನ ನೋಡ್ಕೊಂಡಿ ಅಂದವ. ಹೌದು. ಹೌದಪ್ಪ, ನೋಡ್ಕೊಂಡಿನಿ. ಆಹಾ ಇದೇ ಮನೆಯೊಳಗಿರ್ತಕ್ಕಂತ ಕೃಷ್ಣನ ಮೂರ್ತಿ, ಶ್ರೀಕೃಷ್ಣ. ಶ್ರೀಕೃಷ್ಣನ ಮೂರ್ತಿ ಅನ್ನೋದಲ್ಲ ದೇವ್ರ. ಶ್ರೀಕೃಷ್ಣ ಅಂದ್ರ ವಿಷ್ಣು ಅವತಾರ. ಹೌದು ಹೌದಲ್ರಿ ಇವ, ಹೌದಿಲ್ಲ? ಹೌದು. ವಿಷ್ಣು ಅವತಾರದಿಂದ ಹುಟ್ಟಿ ಬಂದಿರತಕ್ಕಂತ ಶ್ರೀಕೃಷ್ಣನೇ ನನ್ನ ಗಂಡದಾನಯಪ್ಪ. ಆಹಾ ನಾ ಮತ್ತಾರನು ಗಂಡನ ಲಗ್ನ ಮಾಡ್ಕೋದಿಲ್ಲ ಅಂದಳಕಿ. ಹೌದು ಹೌದಲ್ರಿಪ್ಪ. ತಂದೆ ಅಂದತ್ತ, ಏನಂತಂದ್ರಿ ಇವ? ಮಗಳ ಮಗಳ ಅದ ಕಲ್ಲ ಮೂರ್ತಿ ಅದ, ಕಲ್ಲು ಮೂರ್ತಿ ಅದ, ನಿರ್ಜೀವವಾದ ವಸ್ತು ಅದ. ಅದಕ್ಕೇನು ಅರ್ಥ ಆಗಲ್ಲ. ಅದು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಉಣ್ಣೋದಿಲ್ಲ, ನಿಲ್ಲೋದಿಲ್ಲ, ಮಲಗೋದಿಲ್ಲ, ಓಡಾಡೋದಿಲ್ಲ. ಅದು ನಿರ್ಜೀವವಾದ ವಸ್ತು. ಅದಕ್ಕೆ ಹಂಗ ಲಗ್ನ ಹಾಕಿ ಹುಚ್ಚಿಗೆ ಹಿಡ್ದದನ ತಂಗಿ ನಿನಗ ಅಂದತ್ತ ಮಗಳಿಗೆ. ಬರಬರಿ ಆದ್ರಿಪ್ಪ. ಅವಾಗ ಆದ್ರೂ ಕೂಡ ಮಗಳ ಹಠ ತೊಟ್ಟ, ನಾ ಲಗ್ನ ಆಗೋದಿಲ್ಲ ಅಂತೇಳಿ ಹಠ ತೊಟ್ಟ ಮನಿಯೊಳಗಿದ್ಳು. ತಂದಿಗೆ ಚಿಂತೆ ಆಯ್ತು. ಚಿಂತೆ ಹತ್ಲಿಪ್ಪ. ಇನ್ನಿಕ್ಕಿನ ಹೆಂಗ ಒಪ್ಪಿಸ್ಬೇಕು, ಲಗ್ನ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಚಿಂತೆ ಹತ್ರಿಪ್ಪ. ಎಷ್ಟು ಮಾತು ಹೇಳಿದ್ರು ಕೂಡ ಮಗಳ ಲಗ್ನ ಆಗಕ್ ಒಪ್ಲಿಲ್ರಿಪ್ಪ. ಆ ಸಂದರ್ಭದಾಗ ಓನ್ಯಾನ ಮಂದಿ ನಿಂದೆ ಮಾತಾಡಕತ್ರ, ಊರಾರ ಮಂದಿ ನಿಂದೆ ಮಾತಾಡಕತ್ರ. ತಂದಿಗೆ ಅಂಗ್ಲಿಸಿಕತ್ರಿಲ್ರಿಪ್ಪ. ಮಗಳು ಬೆಳೆದ 18 ವರ್ಷದ ಪ್ರಾಯಕ್ಕೆ ಬಂದ ಹುಡುಗಿ ಮನಿಯೊಳಗೆ ಇಟ್ಟುಕೊಂಡು ವಯಸ್ಸಿಗೆ ಬಂದು ಮಗ ಊರಾಗ ತಿರುಗಾಡ್ತಾನ, ಮಗಳನ್ನ ಲಗ್ನ ಮಾಡಲ ಎಟ್ರ ಸೊಕ್ಕಿಲೆ ಮೆರಿತಾನ ಅಂತೇಳಿ ತಂದಿಗೆ ಮಾತಾಡ್ತಿದ್ರತ್ತ ಊರಾನ ಮಂದಿ. ಹೌದ್ ಹೌದಲ್ರಿಪ್ಪ. ಆ ಮಾತ ತಂದಿ ಕಿವಿಗೆ ಬಿದ್ದು, ಇನ್ನು ಮಗಳ ಈಕೆ ನನ್ನ ಮಾತಿಗೆ ಒಪ್ಪುದಿಲ್ಲ ಅಂದ್ರೆ ಇನ್ನು ವಿಷ ಹಾಕಿಕಿನ ಕೊಲ್ಲಬೇಕಂದವ. ಹೌದು ಹೌದು. ಅವಾಗ ಬಟ್ಟಣದೊಳಗೆ ವಿಷ ಹಾಕಿ ಹಾಲಿನೊಳಗೆ ವಿಷ ಹಾಕಿ ಮಗಳಿಗೆ ಕುಡಿಲಿಕ್ಕೆ ಕೊಟ್ಟ. ಕುಡಿಯ ಮಗಳನ್ನೇ ಕುಡಿದು ಸಾಯೋಗ ನನ್ನ ಮಾತನಿ ಕೇಳವಲ್ಲ ಅಂದ. ಮಗಳಾಗಿರ್ತಕ್ಕಂತಕಿ ವಿಷದ ಬಟ್ಲಾವನ್ನ ಹಿಡ್ಕೊಂಡು ಕೃಷ್ಣನ ಮೂರ್ತಿ ಮುಂದೆ ನಿಂತು ದುಃಖ ಮಾಡ್ತಾಳ. ಏನಂತ? ಯಪ್ಪ ಕೃಷ್ಣ, ಕೃಷ್ಣ ನಿನ್ನ 3 ಹೊತ್ತು ಪೂಜೆ ಮಾಡ್ತಿದ್ನೋ ಭಗವಂತ. ಮನದಾಗ ನಿನ್ನೆ ನನ್ನ ಗಂಡತ್ತು ತಿಳ್ಕೊಂಡು ನಿನ್ನ ಭಕ್ತಿ ಮಾಡ್ತಿದ್ನಿ. ನನ್ನ ಇಂಥ ಪರಿಸ್ಥಿತಿ ಬತ್ತಲ್ಲೋ. ಹೌದ್ರಿಪ್ಪ. ನಾ ಸಾಯ್ಲಿಕತ್ತಿನಂತೇಳಿ ನನಗ ದುಃಖ ಆಗ್ಲಿಕತ್ತಿಲ್ಲ. ಹುಟ್ಟಿದ ಮನುಷ್ಯ ಸಾಯುದದ, ಹೌದಲ್ರಿಪ್ಪ. ಸತ್ತ ಮನುಷ್ಯ ಹೊಳ್ಳಿ ಹುಟ್ಟುದದ. ಈ ಹುಟ್ಟು ಸಾವು ಯಾರಿಗೂ ಬಿಟ್ಟಿದ್ದಲ್ಲ. ಅದಕ್ಕ ನಾ ಅಳಿಲಿಕತ್ತಂದ್ರ ನಾ ಸಾಯ್ಲಿಕತ್ತನಂತ ಅಳ್ಲಿಕತ್ತಿಲ್ಲ. ನಾಳೆ ಕಲಿಯುಗದಾನ ಜನ ಶ್ರೀಕೃಷ್ಣನ ಮೂರ್ತಿ ಪೂಜೆ ಮಾಡಿದವರಿಗೆ ಇಂಥದೊಂದು ದುರ್ಘಟನೆ ನಡೆದೈತಿ ಅಂತ ತಿಳ್ಕೊಂಡು ಮಂದಿ ನಿನಗ ನಿಂದಾದ ಮಾತು ಮಾತಾಡಬಾರದು ತಿಳ್ಕೊಂಡು ನನಗ ದುಃಖ ಆಗ್ಲಾಕತ್ತದೋ ಯಪ್ಪ, ದುಃಖ ಆಗ್ಲಾಕತ್ತದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಾಳೆ ಇದೇ ಮಂದಿಗೆ ಗೊತ್ತಾಯ್ದ್ರ ನಿನ್ನ ಪೂಜೆ ಮಾಡವ್ರ ಯಾರ, ನಿನ್ನ ಕೃಷ್ಣನ ಧ್ಯಾನ ಮಾಡವ್ರ ಯಾರ, ನಿನಗ ಧಕ್ಕೆ ಬರ್ತದ, ನಿನಗ ಧಕ್ಕೆ ಬರ್ತದ, ಧರ್ಮಕ್ಕೆ ನಿನಗ ಧಕ್ಕೆ ಬರ್ತದ, ನಿನ್ನ ಹೆಸರಿಗೆ ಕಳಂಕ ಬರ್ತದ ಭಗವಂತ ಅಂತೇಳಿ ದುಃಖ ಆಗಲಿಕ್ಕತ್ತದ ತಿಳ್ಕೊಂಡು ಆ ವಿಷದ ಬಟ್ಲಾವನ್ನು ಹಿಡ್ಕೊಂಡ ಮೀರಾಬಾಯಿ ದುಃಖ ಮಾಡಿ ಕುಡಿಲಿ ಕೃಷ್ಣ 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 ಅಂತೇಳು ದುಃಖ ಮಾಡ್ಕೊಂಡ ಘಟ 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 ಕುಡಿದ್ಳು. ಆ ಕೃಷ್ಣನ ಧ್ಯಾನ ಮಾಡೋದ್ರಿಂದ
ವಿಷ ಹೋಗಿ ಅಮೃತಾಗಿ ಪರಿಣಮಿಸ್ತ ಬಂಧುಗಳೇ, ಅಮೃತಾಗಿ ಪರಿಣಮಿಸ್ತಕ್ಕೆ ದೇಹದೊಳಗ. ಹೌದು ಹೌದು ಹೌದಿಲ್ಲ? ಅಮೃತ ಐತ್ರಿಪ್ಪ. ಹಂಗ ಹಂಗ ಅದರಂತೆ ದೇವರ ದಯಾ ನಮ್ಮ ಮ್ಯಾಲಿತ್ತಂದ್ರ, ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ, ದೇವರ ಕರುಣೆ ನಮ್ಮ ಮ್ಯಾಲಿತ್ತಂದ್ರ, ದೇವರ ನೆದರ ನಮ್ಮ ಮ್ಯಾಲಿತ್ತಂದ್ರ ನಮಗ ಊಟದಾಗ ವಿಷ ಇದ್ರು ಕೂಡ ಅದ ಅಮೃತಾಗಿ ಪರಿಣಮಿಸ್ತದ ಬಂಧುಗಳೇ, ಅಮೃತಾಗಿ ಪರಿಣಮಿಸ್ತದ. ಹೌದ್ ಹೌದ್ರಿಪ್ಪ. ಆಕಿ ಶರೀರಕ್ಕೆ ಏನೂ ಆಗಲಿಲ್ಲ, ವಿಷ ಕುಡದ ಶರೀರಕ್ಕೆ ಏನೂ ಆಗಲಿಲ್ಲ. ಕರೆ ಕೃಷ್ಣನ ಶರೀರಕ್ಕ ಕಪ್ಪಾಗಿತ್ತ, ಕಪ್ಪಾಗಿತ್ತ. ದೇವರ ದಯಾ ಇತ್ತಪ್ಪ ಅಂದ್ರ, ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ, ನಮ್ಮ ಮ್ಯಾಲ ಇತ್ತಪ್ಪ ಅಂದ್ರ ನಮಗ ಕೂದಲು ಕೊಂಕ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಜಗತ್ತಿನೊಳಗ ದೇವರನೇ ದೊಡ್ಡವದಾನು ಅನ್ನುವಂತ ಮಾತನ್ನ ಹೇಳಿ ನಿಮ್ಮ ಗುರು ಆಗಿರ್ತಕ್ಕಂಥವ ಅಂಗಳದಾಗ ಆಡುವಂತ ಬಾಲಕ ನಮ್ಮ ದೇವರ ಮನೆಯೊಳಗಿರ್ತಕ್ಕಂತ ಮಾಲಕ ಅನ್ನುವಂತ ಮಾತನ್ನ ಹೇಳಿ ನಾಕೇ ನುಡಿ ಚಾಲ ಹಾಡಿ ಯಾಕಪ್ಪ ಅಂದ್ರ ಹಲೋ ಹಾ ಇರ್ಲಿ ದೇವರ ಜಗತ್ತಿನೊಳಗ ಬಹಳ ಶ್ರೇಷ್ಠದನ ಹೆಂಗಪ್ಪ ಅಂದ್ರ ಸಾಕ್ಷಾತ್ ಹೇಳಿರೋರು ಏನ್ ಹೇಳಿರಿವ, ದೇವತೆಗಳ ಗುರು ಬೃಹಸ್ಪತಿ, ದೈತರ ಗುರು ಶುಕ್ರಾಚಾರ್ಯ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನನ್ನ ಮಾತು ಹೇಳ್ತೀನಿ, ಬರೀ ಅಟ್ಟೆ ಗುರುಗಳಲ್ಲಿ ಗುರುಗಳಾಗಿ ಉಳ್ದಾರ. ಕರೆ ನಿಮ್ ಗುರುಗಳ ಹುಳಕ್ ಬಾಳ ಐತಿ, ಬಾಳ ಹೇಳೋದಿಲ್ಲ ನಾ, ಒಳಗಿನ ಹುಳಕ್ ಬಾಳ ಅದ. ಅದನ್ನ ಹೇಳ್ಕೋತಾರ. ಮತ್ತ ಮೇಘರಾಜನ ಅರ್ಬಾಟ ಆಗ್ಲಿಕ್ಕತ್ತದ, ಬಾಳ ಮಾತಾಡೋದು ಬೇಡ. ಹೌದ್ರಿಪ್ಪ. ಧರ್ಮದ ಕಟ್ಟಿ ಮೇಲೆ ಕರ್ಮ ಏನಿ ಕುತ್ತದಲ್ಲ, ಆ ಕರ್ಮದ ಕಂಟೆ ಕಡಿಲಿಕ್ಕೆ ಸಾಕ್ಷಾತ್ ವಿಷ್ಣು ಆಗಿರ್ತಕ್ಕಂಥವ 10 ಅವತಾರ ತೊಟ್ಟ ಧರಣಿಗಿಳಿದು ಬಂದಾನ, 10 ಅವತಾರ ತೊಟ್ಟ ಧರಣಿಗಿಳಿದು ಬಂದಾನಲ್ರಿವ. ಕೂರ್ಮ ಅವತಾರ, ಮತ್ಸ್ಯ ಅವತಾರ, ವರ ಅವತಾರ, ನರಸಿಂಹ ಅವತಾರ, ರಾಮ ಅವತಾರ, ಪರಶುರಾಮನ ಅವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲಿಕೆ ಅವತಾರ ಹಿಂಗ 10 ಅವತಾರಗಳ ತೊಟ್ಟು ಮರ್ತಕ್ಕೆ ಬಂದಾನಪ್ಪ ಅಂದ್ರ ನನ್ನ ದೇವರಾಗಿರ್ತಕ್ಕಂತ ದೊಡ್ಡವದನ, ಶ್ರೇಷ್ಠದನ. ನಿಮ್ಮ ಗುರುವಿಗೆ ನೀಗಲಾರದ ಕೆಲಸ ನಮ್ಮ ದೇವ್ರು ಮಾಡ್ತಾನೆ. ಇದು ಮೊದಲ ತಲೆಯಾಗ ನೆನಪಿಟ್ಟು ಗೊತ್ತಮ್ಮ ನೀನ, ನಿಮಗೆ ನೀಗಲಾರದ ಕೆಲಸ ನಮ್ಮ ದೇವ್ರು ಮಾಡ್ತಾನ. ಸಮುದ್ರ ಮತ್ತನಾಗೋ ಕಾಲಕ್ಕ ಸಮುದ್ರ ಅಳಗಾಡಬಾರದು ಅಂತ ತಿಳ್ಕೊಂಡು ಕೂರ್ಮ ಅವತಾರ ತೊಟ್ಟ ಕೆಳಗ ಬೆನ್ನೆಲುಬಾಗಿ ನಿತ್ತಾನ ನಮ್ಮ ದೇವ್ರ. ಹೌದಿಲ್ಲ? ಮಂದಾರ ಪರ್ವತವನ್ನ ಎತ್ತಿ ಹಿಡ್ದಾನ ನಮ್ಮ ದೇವ್ರು. ಹಿಡ್ದಾನಲ್ರಿಪ್ಪ. ವರ ಅವತಾರ ತೊಟ್ಟು ಭೂಮಿ ತಾಯಿನ ಹೊತ್ತ ತಂದಾನ ನಮ್ಮ ದೇವ್ರು. ಹಿರಣ್ಯ ಕಶ್ಯಪನ ಮರ್ದನ ಮಾಡ್ಯಾನ ನಮ್ಮ ದೇವ್ರ. ನರಸಿಂಹ ಅವತಾರ ತೊಟ್ಟ. ಪರಶುರಾಮನ ಅವತಾರ ತೊಟ್ಟ ಕ್ಷತ್ರಿಯರನ್ನ ಸಂಹಾರ ಮಾಡ್ಯಾನ. ರಾಮ ಅವತಾರ ತೊಟ್ಟ ರಾವಣನ ಮರ್ದನ ಮಾಡ್ಯಾನ. ಇದೆಲ್ಲಾ ಮರ್ದನ ಆಗ್ಬೇಕಾರ ನಿಮ್ಮ ದೇವರದಿಂದ, ನಿಮ್ಮ ಗುರುವಿನದಿಂದ ಕೆಲಸ ಇಲ್ಲ ತಮ್ಮ, ಎಲ್ಲ ನಮ್ಮ ದೇವರದಿಂದನೇ ಕೆಲಸ. ಇದೆಲ್ಲಾ ಕೆಲಸ ಕಾರ್ಯಗಳಾಗಬೇಕಾರ ನಮ್ಮ ದೇವರದಿಂದ ಕಾರ್ಯಗಳಾಗ್ತಾವ. ಹೌದು. ದೇವ್ರ ಹೆಂಗದನ ಗೊತ್ತನ? ಹೆಂಗ್ರಿಪ್ಪ? ನೋಡಿದವರಿಗೆ ಕಣ್ಣಿಗೆ ಕಾಣ್ತಾನ, ಇಲ್ಲ ಅಂದವರಿಗೆ ನಿರಾಕಾರ ರೂಪದಾಗದಾನ. ಅದಾನಲ್ರಿವ. ಹೌದಿಲ್ಲ? ಹೌದು. ಸಗುಣ ರೂಪದಾಗ ದೇವರದಾನ, ನಿರ್ಗುಣ ರೂಪದಾಗೂ ದೇವರದಾನ ಅನ್ನುವಂತ ಮಾತನ್ನ ಹೇಳಿ ಹಾಳು ಮಾತನ್ನ ಆಡ್ಲಾರದನೆ ಗಜಾನನ ಯುವಕ ಮಂಡಳಿ ಬೆಕ್ಕೇರಿ ಗ್ರಾಮದ ಹಿರಿಯರಿಗಿರ್ತಕ್ಕಂಥವ್ರು 201 ರೂಪಾಯಿ ಕಲಾಕಾಣಿ ಕೊಟ್ಟಾರ. ಅವ್ರು ಹೋಗವ್ರದಾರತ್ತ. ಅದಕ್ಕಾಗಿ ಅಂತ ಹಿರಿಯರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಭಗವಂತವ್ರಿಗೆ ಸದಾ ಯಶಸ್ಸನ್ನ ತಂದ ನೀಡ್ಲಿ ತಗೊಂಡು ಕೊಟ್ಟಿರ್ತಕ್ಕಂಥ ಭಕ್ತಿ ಕಾಣಿಕೆಯನ್ನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಹೌದ್ರಿಪ್ಪ.